ಹಾಸನಲ್ಲಿ 16ರಿಂದ 17 ಜನ ಒಂದೇ ತಿಂಗಳಲ್ಲಿ ಹಾರ್ಟ್ ಅಟ್ಯಾಕ್ ಇಂದ ಸತ್ತಿದ್ದಾರೆ. ಇದು ಬರೀ ಒಂದ್ ತಿಂಗಳು ಕತೆ ಅಲ್ಲ. ಹಾಸನಲ್ಲಿ ಕಳೆದ 2 ವರ್ಷದಿಂದ 507 ಜನಕ್ಕೆ ಹಾರ್ಟ್ ಅಟ್ಯಾಕ್ ಬಂದಿದೆ. ಇಲ್ಲಿ ಇಷ್ಟೆಲ್ಲ ಕೇಸು ಮತ್ತೆ ನ್ಯೂಸ್ ನೋಡಿ ನಿಮ್ಗೂ ಭಯ ಇದ್ದೇ ಇರುತ್ತೆ, ನಮಗೆಲ್ಲ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ ಅಂತ. ಫಸ್ಟ್ ಆಫ್ ಆಲ್ ಹಾರ್ಟ್ ಅಟ್ಯಾಕ್ ಸುಮ್ನೆ ಸಡನ್ ಆಗಿ ಯಾರಿಗೂ ಬರಲ್ಲ. ಅದ್ ಬರಕ್ಕೂ 1 ತಿಂಗಳು ಮುಂಚೆನೆ ಅದ್ರ ಸಿಗ್ನಲ್ಸ್ ನ ಕೊಡಕ್ಕೆ ಸ್ಟಾರ್ಟ್ ಮಾಡಿರುತ್ತದು. ಬಟ್ ನಾವ್ ಅದನ್ನ ಇಗ್ನೋರ್ ಮಾಡ್ಬಿಡ್ತೀವಿ, ಅದ್ ಬರೋದ್ ನಮಗೆ ಗೊತ್ತೇ ಆಗಲ್ಲ. ನಾನ್ ನಿಮಗೆ ಹೇಳ್ತೀನಿ ಅದ್ರ 5 ಸಿಗ್ನಲ್ಸ್ ಯಾವ್ದ್ಯಾವ್ದು ಅಂತ. ಫಸ್ಟ್ನೇದು, ಹೊಟ್ಟೆ ಎಲ್ಲ ಊದುದಂಗ್ ಆಗ್ತಿರುತ್ತೆ, ಏನಾರ ಊಟ ಮಾಡಿ ಸಕ್ನ ಹೊಟ್ಟೆ ಊದ್ಕೊಂಡ್ಬಿಡುತ್ತೆ. 2ನೇದು, ನಿಲ್ಬೇಕಾರೆ ಅಥವಾ ಕೂರ್ಬೇಕಾರೆ ತಲೆ ಎಲ್ಲ ತಿರ್ಗಂಗಾಗುತ್ತೆ. 3ನೇದು, ನೀವು ಬೆಳಗ್ಗೆ ಎದ್ದ ಸಕ್ನ ನಿಮ್ ಕಾಲು ಅಥವಾ ಏಡಿ ಒಣಗಂಗಾಗಿರುತ್ತೆ. 4ನೇದು, ನೀವ್ ಏನ್ ನಾರ್ಮಲ್ ಕೆಲಸ ಮಾಡಿದ್ರು ಕೂಡ ತುಂಬಾ ಅಂದ್ರೆ ತುಂಬಾ ಸುಸ್ತಾಗ್ತಿರುತ್ತೆ ನಿಮಗೆ. 5ನೇದು, ನಿಮ್ ಚೆಸ್ಟ್ ಹತ್ರ ಒಂಥರ ಟೈಟ್ ಫೀಲ್ ಆಗ್ತಿರುತ್ತೆ, ತುಂಬಾ ನೈಟ್ ಹೊತ್ತಾಗೋದು ಈ ತರ. ಇದ್ರಲ್ಲಿ ಯಾವ್ದಾರ ಒಂದು ಲಕ್ಷಣ ನಿಮಗೆ ಕಾಣಿಸ್ಕೊತಾ ಇದ್ರೆ ಇಗ್ನೋರ್ ಮಾಡ್ದಲೆ ಫಸ್ಟ್ ಹೋಗಿ ಡಾಕ್ಟರ್ ತೋರಿಸಿ. ಆಮೇಲೆ ನೈಟ್ರೋಗ್ಲಿಸರಿನ್ ಮತ್ತೆ ಆಸ್ಪಿರಿನ್ ಅನ್ನೋ 2 ಟ್ಯಾಬ್ಲೆಟ್ ನ ನಿಮ್ ಮನೇಲಿ ಯಾವಾಗಲೂ ಇಟ್ಕೊಂಡಿರಿ. ಹಾರ್ಟ್ ಅಟ್ಯಾಕ್ ಬಂದ್ರು ಕೂಡ ನೀವು ಬದುಕೋ ಚಾನ್ಸಸ್ 10% ಇಂದ 50% ಹೋಗ್ಬಿಡುತ್ತೆ. ಹಂಗೆ ಶೇರ್ ಮಾಡಿ, ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಾಗಿ.